ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹುಣಸೆ ಹಣ್ಣಿನ ಚಿತ್ರಾನ್ನ. ಅಯ್ಯೋ, ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ, ಮಗು ಬೇರೆ ಸ್ಕೂಲ್ಗೆ ಹೋಗಬೇಕು, ಹಸ್ಬೆಂಡ್ ಬೇರೆ ಆಫೀಸಿಗೆ ಹೋಗ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಂಥ ಟೈಮಲ್ಲಿ ನಮಗೆ ಕ್ವಿಕ್ಕಾಗಿ ಹೆಣ್ಮಕ್ಳಿಗೆ ತಲೆಯಲ್ಲಿ ಬರುವಂಥ ರೆಸಿಪಿ ಒಂದೇ, ಅದು ಚಿತ್ರಾನ್ನ. ಸೊ ಇದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ಬಟ್ ನಾನು ಇವತ್ತು ಮಾಡ್ತಿರೋದು ಹುಣಸೆ ಹಣ್ಣಿನ ಚಿತ್ರಾನ್ನ. ಹುಣಸೆ ಹಣ್ಣು ಹಾಕ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳಿ. ಹುಣಸೆ ಹಣ್ಣು ಫಸ್ಟ್ ನೆನೆ ಹಾಕ್ಬಿಡಬೇಕು. ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೆ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. Bookstore windows, stories on 5 ದಪ್ಪನೆ ಸೈಜಿನ ಈರುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಅದರ ರಸ, ಕಡಲೆ ಬೀಜ ಒಂದು 1/2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ, ಮತ್ತು ಅರಿಶಿನ, ಜೀರಿಗೆ ಮತ್ತು ಮೆಂತ್ಯ ಡ್ರೈ ರೋಸ್ಟ್ ಮಾಡಿರುವ ಪೌಡರು, ಮತ್ತು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಕಡಲೆ ಬೀಜ ಎಲ್ಲ ತೊಗೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ನಾನು ಏನು ಕಡಲೆ ಬೀಜ ತೊಗೊಂಡಿದ್ನಲ್ಲ, ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಬಿಕಾಸ್ ನನಗೆ ಮೆತ್ತಗಿದ್ರೆ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ಕೆಲವೊಬ್ಬರು ಒಗ್ಗರಣೆಲೇ ಹಾಕಿಬಿಡ್ತಾರೆ. ಸೊ ಹಾಗೂ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಗರಿಯಾಗಿರುತ್ತೆ ಅಂತೇಳಿ ಈ ಥರ ಹುರಿದು ತೆಗೆದಿಟ್ಕೊಂಡು ಕಲಿಸುವಾಗ ಚಿತ್ರಾನ್ನ ಹಾಕೋತೀನಿ. ಸೊ ನೋಡಿ, ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಎತ್ತಿಟ್ಕೊಂಡ ನಂತರ ಅದೇ ಸೇಮ್ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟಾದರೂ ಎಣ್ಣೆ ಬೇಕು, ಎಣ್ಣೆ ಜಾಸ್ತಿ ಬೇಕು ಚಿತ್ರಾನ್ನಕ್ಕೆ. ಸೊ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ ಅದು ಕೂಡ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಎಷ್ಟಾದರೂ ಹಾಕ್ಬೋದು. ಮತ್ತು ಒಣ ಮೆಣಸಿನ್ಕಾಯಿ ಸುಮ್ಮನೆ ಒಗ್ಗರಣೆ, ಮತ್ತು ಬೆಳ್ಳುಳ್ಳಿ, ಅದು ಕೂಡ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದೆ, ಅದು ಕೂಡ ಹಾಕ್ತೆ. ಇದಿಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಆ ನಂತರ ನೀವು ರಿಮೈನಿಂಗ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ಮತ್ತು ಈ ಕರಿಬೇವು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಗೋಲ್ಡನ್ ಬ್ರೌನ್ ಬಣ್ಣ ಬಂದಿದೆ. ಸೊ ಇವಾಗ ನಾನು ಮೆಣಸಿನ್ಕಾಯಿ, ಒಂದು 10 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಒಂದು 10 ಮೆಣಸಿನ್ಕಾಯಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ, ಜಾಸ್ತಿ ಫ್ರೈ ಮಾಡಿದ್ರೆ ಖಾರ ಆಗಿಬಿಡುತ್ತೆ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಸೊ ಒಂದು ಬೌಲ್ ಆಗೋಷ್ಟು ಈರುಳ್ಳಿ, ಒಂದು 5 ದಪ್ಪ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನೋಡಿ, ಬೇಗ ಬೇಯಬೇಕು ಅಂತ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೂ ಈರುಳ್ಳಿ ಮೆತ್ತಗೂ ಆಗುತ್ತೆ, ಬೇಗ ಕೂಡ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಕ್ವಿಕ್ಕಾಗಿ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬಿಡಿ. ಸೊ ಬೆಳಗ್ಗೆ ನಾವು ಅರ್ಜೆಂಟಲ್ಲಿ ಮಾಡಬೇಕು ಅಂದಾಗ ಇದೆಲ್ಲ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ನಂತರ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಜೀರಿಗೆ ಮತ್ತು ಮೆಂತ್ಯ ಪೌಡರ್ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಎಲ್ಲ ಒಗ್ಗರಣೆ ಪಲ್ಯಗಳಿಗೆ, ಚಿತ್ರಾನ್ನ, ಉಪ್ಪಿಟ್ಟು ಎಲ್ಲದಕ್ಕೂ ಹಾಕೋತೀನಿ ನಾನು ಯೂಶಲಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಹುಣಸೆ ಹಣ್ಣನ್ನ ಹಾಕಬೇಕಾಗತ್ತೆ. ಹುಣಸೆಹಣ್ಣು ಸ್ವಲ್ಪ ಗಟ್ಟಿ ಹಾಕಬೇಕು. ಒಂದು ಬೌಲ್ ಆಗುವಷ್ಟು ಇವಾಗ ನಾನು ನೀರಲ್ಲಿ ಹುಣಸೆಹಣ್ಣು ಹಾಕಿ ಕಲಸಿಟ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗೇ ಇರಲಿ ಹುಣಸೆಹಣ್ಣು.
ಬಿಕಾಸ್ ಚಿತ್ರಾನ್ನಕ್ಕೆ ನೀರು ಥರ ಇದ್ದರೆ ಅದು ಗೊಜ್ಜು ನೀರು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಇವಾಗ ಹಾಕಿದ ತಕ್ಷಣ ಗಟ್ಟಿ ಆಗಬೇಕಿದು. ಹುಣಸೆಹಣ್ಣು ಚೆನ್ನಾಗಿ ಕುದಿಬೇಕು ಗೊಜ್ಜಿನ ಜೊತೆಗೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಚಿತ್ರಾನ್ನ. ಸ್ಪೆಷಲಿ ನಿಂಬೆಹಣ್ಣು ಚಿತ್ರಾನ್ನೂ ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಹುಣಸೆಹಣ್ಣು ಚಿತ್ರಾನ್ನ ಇಷ್ಟ. ಸೊ ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಇದು ಸ್ಪೂನ್ ಚಿಕ್ಕದಾಗಿರೋದ್ರೂ ಒಂದು 3 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೆ, ಚಿಕ್ಕ ಟೇಬಲ್ ಸ್ಪೂನು. ಸೊ ಎಣ್ಣೆ ನೋಡ್ತಾ ಇರ್ಬೋದು ಸೈಡಲ್ಲಿ ಬಿಡ್ತಾ ಇದೆ. ಸೊ ಇವಾಗ ಆಗಿದೆ ಚಿತ್ರಾನ್ನ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಉದುರಿಸ್ದೆ. ಸೊ ಚಿತ್ರಾನ್ನ ರೆಡಿ ಟು ಸರ್ವ್. ಇವಾಗ ನಾನು ಅನ್ನನ ಈ ಹಂತದಲ್ಲಿ ಹಾಕೊಂಡಿದ್ದೀನಿ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಅನ್ನ ಹಾಕೊಂಡಿದ್ದೀನಿ. ಸೊ ಸ್ವಲ್ಪ ಬಿಸಿ ಅನ್ನ ಬಿಸಿ ಇರುವಾಗ ಕಳಿಸ್ಬಾರ್ದು, ಸ್ವಲ್ಪ ಆರದ ಮೇಲೆ ಕಳಿಸ್ಬೇಕು. ಅದಕ್ಕೆ ಮುಂಚೆನೇ ಹಾಕೊಂಡಿರ್ಬೇಕು. ಸೊ ಗೊಜ್ಜನ್ನ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಈ ಹಂತದಲ್ಲೇ ಕಡಲೆ ಬೀಜ ಆ್ಯಡ್ ಮಾಡೋದು. ಸೊ ಗರ್ಗರಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಕುಟುಂಬ ಅಂತ ಚೆನ್ನಾಗಿರುತ್ತೆ. ಸೊ ಬೇಕನ್ನಿಸ್ತು ಅಂದರೆ ಉಪ್ಪು ಹಾಕಿ ಸಾಕಾಗಲಿಲ್ಲ ಗೊಜ್ಜಿಗೆ ಅಂತಂದರೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಇಟ್ ಈಸ್ ಎನಫ್. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಚಿತ್ರಾನ್ನ ಚೆನ್ನಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ವಿಡಿಯೋನ ಎಂಡ್ ತನಕ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.